ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನಪ್ಪಾ ಅಂದ್ರೆ, ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ, ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ, ಯಾರಿಗೆ ಮತದಾನ ಹಕ್ಕು ಇರುವುದಿಲ್ಲ, ಮುಂದಕ್ಕೆ ನಿಮ್ಗೇನಾದ್ರು ಸರ್ಕಾರದಿಂದ ಸೌಲಭ್ಯ ಬೇಕು ಅಂದ್ರೆ ಆ ಸೌಲಭ್ಯ ಸಿಕ್ಕುವುದಿಲ್ಲ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನನ್ನ ಎದುರುಗಡೆ ಈಗಾಗಲೇ ವೆಸ್ಟ್ ಬೆಂಗಾಲ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ನ ಆದೇಶ ನನ್ನ ಮುಂದೆ ಇದೆ. ಯಾರ್ಯಾರಿಗೆ ಮತದಾನ ಹಕ್ಕಿಲ್ಲ, ಯಾರಿಗೆ ಹಕ್ಕಿಯನ್ನು ಕೊಡ್ತಾ ಇದ್ರು, ಹಕ್ಕಿ ಫುಡ್ ರೈಟ್ ಟು ಒಂದು ಸಂವಿಧಾನದಲ್ಲಿ ಹಕ್ಕಿ ಕೊಡಬೇಕು ಅನ್ನೋದು ಒಂದು ಆದೇಶ ಇದೆ. ಅಲ್ಲೂ ಕೂಡ ವೆರಿಫಿಕೇಶನ್ ಅಂಡ್ ಡಿಲಿಷನ್ ಆಫ್ ಆಲ್ ಇಲಿಜಿಬಲ್ PDS ಬೆನಿಫಿಷರೀಸ್ ಬೇಸ್ಡ್ ಆನ್ ದಿ ಔಟ್ಕಮ್ ಆಫ್ ಸ್ಪೆಷಲ್ ಇನ್ಸೆಂಟಿವ್ ಡಿವಿಷನ್ ಅಂತ ಹೇಳಿ ಈಗಾಗಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲೂ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವೇನಾದ್ರು ಮುಂದಕ್ಕೆ ನಿಮ್ಮ ಮತದ ಹಕ್ಕನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ, ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ದು ಸ್ಕೀಮ್ ಬರ್ತಾ ಇದೆ ನಿಮ್ಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ಆದ್ರೆ ಯಾರಿಗೂ ಸದ್ಯಕ್ಕೆ ನಾವು ನಿಲ್ಸಕ್ಕೆ ಹೋಗುದಿಲ್ಲ, ಆದ್ರೆ ಮಾಹಿತಿಯನ್ನ ತಮ್ಮ ಹತ್ರ ನಾವು ಪಡ್ಕೊಳ್ಬೇಕಾಗ್ತದೆ. ಆದ್ರಿಂದ ತಾವೆಲ್ಲ ಕೂಡ ತಪ್ಪದೆ ಆ ಫಾರಂ ಕೂಡ ಪ್ರಿಂಟ್ ಮಾಡಿ ಆ ಸಂಬಂಧಪಟ್ಟವರು ಯಾರು ಅದಕ್ಕೆ ಪ್ರತಿನಿಧಿಗಳು ಬರ್ತಾರೋ ಅವರು ಕೂಡ ಅದನ್ನ ತಲುಪಿಸ್ಬೇಕು. ಯಾಕೆಂದ್ರೆ ನಿಮ್ಮ ಬದುಕಿನ ಹಕ್ಕನ್ನ ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮ ಮತದಾನದ ಹಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾವ ಬೆನಿಫಿಟ್ ಕೂಡ ಮುಂದಕ್ಕೆ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ತಮ್ಮೆಲ್ಲರೂ ಕೂಡ ಯಾವುದೇ ಪೆನ್ಷನ್ ಇರಲಿ, ಓಲ್ಡ್ ಏಜ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಗೃಹ ಜ್ಯೋತಿ ಇರಲಿ, ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯ ಇರಲಿ, ಯಾವುದೇ ಆಗಲಿ ಸರ್ಕಾರದ ಸೌಲಭ್ಯ ನಿಮ್ಗೆ ತಲುಪಬೇಕಾದ್ರೆ, ಮನೆಗಳಿರ್ಬೋದು, ಸೈಟ್ ಇರ್ಬೋದು, ಯಾವುದೇ ಸರ್ಕಾರದ ಸ್ಕೀಮ್ನಲ್ಲಿ ನೀವೇನಾದ್ರು ಪಡ್ಕೊಳ್ಬೇಕಾದ್ರೆ ಮೂಲ ನಿಮ್ಗೆ ಮತದಾನದ ಹಕ್ಕನ್ನ ತಾವು ಇಟ್ಕೊಳ್ಳೇಬೇಕಾಗ್ತದೆ. ಆ ದೃಷ್ಟಿಯಿಂದ ತಮಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕು, ಇವೆರಡನ್ನೂ ಕೂಡ ಕಾಪಾಡಲಿಕ್ಕೆ ರೈಟ್ ಟು ವೋಟ್, ರೈಟ್ ಟು ಲೀವ್, ಇದನ್ನ ತಾವು ಕಾಪಾಡಿಕೊಳ್ಬೇಕು ಅಂತ ಹೇಳಿ ತಮಗೆ ಮನವಿ ಮಾಡಿಕೊಳ್ಳಿಕ್ಕೆ ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರದ ಪರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸರ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲದಿದ್ದವರಿಗೆ ಈಗ ಕೆಲವು ಮನೆಗಳಿಗಿದೆ, ಕೆಲವು ಮನೆಗಳಿಗಿಲ್ಲ, ಅವ್ರಿಗೂ ಸಹ ಕೊಡ್ತೀರಾ ಅಥವಾ ನಾನು ಅದಕ್ಕೆ ಸಲ್ಲಿಸಬೇಕು ಸರ್? ಅವ್ರ ಅರ್ಜಿಯನ್ನು ಸಲ್ಲಿಸಬೇಕು. ಅದಕ್ಕೆ ನಾವು ಸಂಪೂರ್ಣವಾದಂತ ಅವ್ರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಗೆ ಫಾರ್ಮ್ ಇರ್ತದೆ. ಆ ವೋಟರ್ ಲಿಸ್ಟ್ ಅಲ್ಲಿ ನಂಬರ್ ಇಟ್ಟಿರ್ತಾರೆ. ಸೊ ನೀವು ವಾಸವಾಗಿದ್ದೀರಿ ಅನ್ನೋದಕ್ಕೆ ದಾಖಲೆ ಬೇಕಲ್ಲ, ನಿಮ್ ವೋಟ್ ಇರ್ಬೇಕಾದ್ರೆ ಆ ಮನೇಲಿ ವೋಟ್ ಇರ್ಬೇಕಲ್ಲ, ಅದಕ್ಕೆ ಏನ್ ಬೇಕೋ ಮಾಹಿತಿಯನ್ನ, ಈಗ ಬಾಡಿಗೆ ಇದ್ದೀರಾ ಅನ್ಕೊಳ್ಳಿ, ಆ ಬಾಡಿಗೆದ ಏನೋ ಒಂದು ದಾಖಲೆ ಇರ್ಬೇಕಲ್ಲ, ಸ್ವಂತ ಮನೆ ಅದಕ್ಕೇನೋ ಒಂದು ದಾಖಲೆ ಇರ್ಬೇಕಲ್ಲ, ಅಲ್ಲಿ ವಾಸವಾಗಿದ್ದೀನಿ ಅನ್ನೋದಕ್ಕೆ ಏನಾದ್ರು ಒಂದು ದಾಖಲೆ ಇರ್ಬೇಕಲ್ಲ, ನೀವು ಇಲ್ಲ ಆಧಾರ್ ಕಾರ್ಡು ಇರ್ಬೇಕಲ್ಲ, ಯಾವ್ದಾದ್ರು ಒಂದು ಮಾಹಿತಿ, ಇಲ್ಲ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಇಲ್ಲ ನಿಮ್ ಪೆನ್ಷನ್ ಫಾರ್ಮ್ಗಳು ಇರಬೇಕು, ಯಾವ್ದಾದ್ರು ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಇರಬೇಕಲ್ಲ. ಅದರ ಮೇಲೆ ಅದನ್ನೆಲ್ಲ ಏನು ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯನೋ ಅದಕ್ಕೆ ನಮ್ಮ ಲೋಕಲ್ ಪ್ಲಾನಿಂಗ್, ಲೋಕಲ್ ಅಥಾರಿಟಿಗೆ, ರೆವಿನ್ಯೂ ಇಲಾಖೆಗೆ ಅದಕ್ಕೆ ಹಕ್ಕಿದೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ. ಅದಕ್ಕೆ ನಾವು ಅವರಿಗೆ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಅದನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಮೂಲ ಮತದಾರರಾಗಿರ್ಬೇಕು, ನೀವು ಮೂಲ ಈ ರಾಜ್ಯದವರಾಗಿರ್ಬೇಕು. ಅವರು ಇದ್ರೆ ಅವ್ರಿಗೆಲ್ಲ ನಮ್ಮ ದಾಖಲೆಗಳು ಇವತ್ತು ಇರ್ತದೆ. ಆ ದಾಖಲೆಗಳನ್ನ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ. ಸರ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗೆ ಲಾಸ್ಟ್ ವೀಕ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರಿ ಆದೇಶ ಗ್ರಾಮ ಪಂಚಾಯತಿ PDO ಕೊಡೋದು, ಅದು ಫೇಕ್ ಆಗಿದೆ. ಇಲ್ಲ, ಅದು ನಾನು ಎಲೆಕ್ಷನ್ ಕಮಿಷನ್ ಹತ್ರ ಮಾತಾಡಿದೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋರು ತಹಶೀಲ್ದಾರ್ ಕಚೇರಿಯಿಂದ, ರೆವಿನ್ಯೂ ಫಸ್ಟ್. ಈಗ ಅದು ಬೇರೆ ಬೇರೆ ಅವಕಾಶಗಳಿದೆ. ಈಗ
ನೀವು ಬೇರೆ ಮಾಹಿತಿಗಳನ್ನ ತೆಗೆದುಕೊಟ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಮುಂದಕ್ಕೆ ಇನ್ನ ಕೆಲವು ಅಡ್ವರ್ಟೈಸ್ಮೆಂಟ್ ನಾನು ಕೊಡ್ತೀನಿ, ಇನ್ನ ಮಾಹಿತಿಗಳನ್ನ ಇನ್ನು ಹೆಚ್ಚಿಗೆ ನಿಮಗೆ ನಾನು ತಿಳಿಸ್ತೀನಿ. ನಾಳೆಯಿಂದ ಇನ್ನು ಅನೇಕ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಇನ್ನೇನೇನು ನಿಮಗೆ ಕ್ವಶನ್ಸ್ ಇದೆ ಆ ಕ್ವಶನ್ಸ್ಗೆ ನಾನು ಸಪ್ರೇಟಾಗಿ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡ್ತಾ ಇರ್ತೀನಿ. ಜನರನ್ನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಇದು ಸರ್ಕಾರದ ಜವಾಬ್ದಾರಿ. ಸರ್ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸರ್. ಈಗ ಎಲ್ಲರೂ ಸಹ ಲಾಗಿನ್ ಆಗ್ತಾರೆ, ಸಿಸ್ಟಮ್ಗಳು ಲಾಗಿನ್ ಮಾಡ್ತಾರೆ, ವ್ಯವಸ್ಥೆಗಳು ಅದಕ್ಕೆ ಬೇಕಾದಂಥ ಸಿಸ್ಟಮ್ ಯಾಕಂದರೆ ಪ್ರತಿ ಸಲ ಲಾಗಿನ್ ಮಾಡಿದ ತಕ್ಷಣ ಅದು ಸಮಸ್ಯೆ ಆಗ್ಬೋದು ಅಥವಾ ಏನು ಸರ್ವರ್ ಡೌನ್ ಆಗೋದು ಸಮಸ್ಯೆಗಳು. ಇದರಲ್ಲಿ ವ್ಯವಸ್ಥೆಯನ್ನು ಯಾವ ಥರ ಮಾಡಿದ್ದೀವಿ ಆಲ್ಟರ್ನೇಟಿವ್ ವ್ಯವಸ್ಥೆ? ನೋಡಿ, ಎಲ್ಲರೂ ಫೋನಲ್ಲೂ ಕೂಡ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದೆ. BLOಗಳು ಒಂದು ದಿನಕ್ಕೆ ಹೋಗಿ 50 ಫಾರಂ ಕೊಡ್ಬೋದು, 30ರಿಂದ 50 ಫಾರಂ ಒಂದು ಮನೆಗೆ ಕೊಡ್ಬೋದು. ಅದಕ್ಕಿಂತ ಅವ್ರು ಜಾಸ್ತಿ ಕೊಡೋಕ್ಕಾಗಲ್ಲ. ಅದಕ್ಕೆ 1 ತಿಂಗಳು ಅವಕಾಶ ಕೊಟ್ಟಿದೆ. ಆ 1 ತಿಂಗಳಲ್ಲಿ ಆ ಫಾರಮ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ಫೋಟೋನು ಹಾಕಿ ಆ ಮಾಹಿತಿ ಏನು ಬೇಕು ಅದಕ್ಕೆ ಒದಗಿಸ್ಕೊಟ್ಟು, ಇಲ್ಲಿ ಫಾರ್ಮ್ ಇದೆ, ಇಲ್ಲಿ ನಾಳೆ ಬೇಕಾದ್ರೆ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾಳೆಯಿಂದ ಆ ಮಾಹಿತಿಯನ್ನು ಪಡ್ಕೊಂಡು ತಾವು ಏನು ಬೇಕೋ ಅವರೊಂದು ಸ್ಪೆಷಲ್ ಫಾರಮ್ ಮಾಡಿದ್ದಾರೆ, ಆ ಫಾರಮಲ್ಲಿ ನೀವು ಏನು ಬೇಕೋ ಮಾಹಿತಿಯನ್ನು ಒದಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾಳೆ ಬೆಳಗ್ಗೆ ನಾನು ಕೂಡ ಆ ಫಾರಂ ಪಡ್ಕೊಂಡು ಚಾಲನೆ ಕೊಡುವಂಥ ಕೆಲಸವನ್ನು ನಾನು ಕೂಡ ನನ್ನ ಮನೆಯಿಂದ ಪ್ರಾರಂಭವನ್ನು ಮಾಡ್ತೇನೆ. SIR ಇಡೀ ರಾಜ್ಯಾದ್ಯಂತ ನಿಮ್ಮ ಪಕ್ಷದ ಎಲ್ಲ ಕಡೆ ನೋಡಿ, ನಾನು ಪಕ್ಷದ ಮಾತಾಡ್ತಾ ಇಲ್ಲ. ಪಕ್ಷದ ಅಧ್ಯಕ್ಷನಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೀನಿ. ಇದು ನಾನು ಎಲ್ಲರಿಗೂ ಕೂಡ ಈ ರಾಜ್ಯದ ಮತದಾರರ ಪ್ರತಿಯೊಬ್ಬ ಮತದಾರರನ್ನು ಕೂಡ ರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ನಾನು ಸರ್ಕಾರದ ಪರವಾಗಿ ಅವರೆಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪಕ್ಷದ ಅಧ್ಯಕ್ಷ ಆಗಿದ್ಕೊಂಡು ಏನು ಕೆಲಸ ಮಾಡಬೇಕು ಮಾಡಿದ್ದೀನಿ. ಅದನ್ನು ಕೂಡ ಪಕ್ಷ ಎಲ್ಲ BLAಗಳನ್ನ ಈಗಾಗಲೇ ನೇಮಕ ಕೆಲವು ನಾವು ಮಾಡಿದ್ದೀವಿ, BJP ಅವರು ಮಾಡಿದ್ದಾರೆ, ಎಲ್ಲ ದಳದವರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾವು ಏನು ಮಾಡಬೇಕು, ಇನ್ನ ಕೆಲವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾವು ಎಲ್ಲರಿಗೂ ಕೂಡ ಈ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಇರೋರು ಯಾರು ಕೂಡ ಕಳ್ಕೊಳ್ಬಾರ್ದು ಅಂತ ಈಗ ಕೆಲವರು ಗೃಹಜ್ಯೋತಿ, ಗೃಹಲಕ್ಷ್ಮಿ ವಿಚಾರಕ್ಕೂ ಕೂಡ ನಾವು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ನೀವೇ ಕೆಲವೆಲ್ಲ CAG ಬರೆದಂಥ ವರದಿಗಳ ಆಧಾರದ ಮೇಲೆ ತಾವು ಏನು ಬೇಕಾದಷ್ಟು ಕೆಲವೆಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬಂತು, ಅವರು ಕೂಡ ಕರೆಕ್ಟಾಗಿ ಆ ಮಾಹಿತಿಯನ್ನು ಯಾರು ಕೊಡ್ತಾ ಇದ್ದೀವಿ, ಯಾವ್ರವ್ರು ಕೊಡ್ತಾ ಇದ್ದೀವಿ, ಕರೆಕ್ಟಾಗಿ ಕೊಡ್ತಾ ಇದ್ದೀವ, ಅವನ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಬೇರೆ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಇದೆಲ್ಲ ಕೂಡ ನಾವು ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗಿದೆ. ಇನ್ನೊಂದು 3 ದಿನದಲ್ಲಿ ಆ ಫಾರಂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡೋಂಥ ಕೆಲಸ ಮಾಡ್ತೇನೆ. ಯಾಕೆಂದರೆ ಇವತ್ತು ಹೀಗೆ ಮಾಡೋಣ ಅಂತಂದರೆ ಇದು ಮಿಕ್ಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ 2-3 ದಿನ ಟೈಮ್ ಕೊಡ್ತಾ ಇದ್ದೀನಿ. ಫಸ್ಟು ನನಗೆ ಮತದಾನದ ಹಕ್ಕು, ಆಮೇಲೆ ಮಿಕ್ಕಿದೆಲ್ಲ ವಿಚಾರ. ಮುಖ್ಯ ಚುನಾವಣಾ